ಈ ಬ್ಲಾಗ್ ಮನೆಯಿಂದ ಸ್ಟಾರ್ಟ್ ಆಗಿದ್ವಿ. ಈ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಮನೆಯಾಗ ಯಾವ ಪರಿ ಆವಾಜ್ ಐತಿ ನೋಡಿ ಬರೀ. ಈಗ ಇಷ್ಟೊಂದ್ರ ಆವಾಜ್ ಇರಲಿಲ್ಲ. ಬ್ಲಾಗ್ ಯಾವಾಗ ಸ್ಟಾರ್ಟ್ ಮಾಡಿ ಅವಾಗ ಆವಾಜ ಬರೀ ಆವಾಜ್ ಅಂತೂ ಅದು ಹಂಗೆ ಇರಲಿ. ಫಟಾಫಟ್ ನಾಷ್ಟ ಮಾಡುವ. ಇನ್ನೂ ಟೈಮ್ 8-9 ಆಗಕ್ಕೆ ಬಂದು. ಈಗ ಹೊಸಬರು ಬಂದಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತು ಮರಿಬೇಡಿ. ಬರೀ ಇದೆಲ್ಲ ಗದ್ದಲ ಮುಗಿಸಿ ನಿಮ್ಗೆ ಸಿಗ್ತೇನೆ ಸೀದಾ ಮಾರ್ಕೆಟ್ನಾಗ. 1 hour later. ಮುಂಜಾಲಿಂದ ಆಗಲಿಂತ ಹಿಂಗೆ ಮುಕ್ಕೋಣ ನೋಡಿ. ಏನು ಮಾಡ್ತೀನಿ ಏನು ಮಾಡೋದ್ರಿ ಮಾಡ್ತೀವಿ ಹೇಳಿ. ಚೂರೋದ ಕಾಡ್ಸೋದು ಎಲ್ಲರಿಗೂ. ಬರೀ ಇಷ್ಟಂದ್ರೆ 20 ತಾಸು ನಿದ್ದಿ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ. ಈಕೆದಂತೂ ಹಂಗೆ ಇರಲಿ. ಫಟಾಫಟ ನಾಷ್ಟ ಮಾಡೋದು. ನಾಷ್ಟ ಮಾಡಿ ಮಾರ್ಕೆಟಿಗೆ ಹೋಗೋದೈತಿ. ಏನೇನು ಸೀರೆ ನೋಡೋಮ ಬರ್ರಿ. ನಿಮ್ಗೆ ಸಿಗ್ತೇನೆ ಸೀದಾ ಈಗ ಮಾರ್ಕೆಟ್ನಾಗ. ನಾನು ನನ್ನದೆನ್ನುವ ನಿನ್ನಯ ತರ್ಕವೇ ಬಾಲಿಶ, ಎಲ್ಲ ಶೂನ್ಯವೆನ್ನುವ ನಿನ್ನಯ ವರ್ಗವೇ ಅಂಕುಶ. 2000 years later. ಫೈನಲಿ ಮಾರ್ಕೆಟ್ ಕೆಲಸ ಅಂತೂ ಮುಗಿದೈತಿ. ಟೈಮ್ ಈಗ 4 ಆಗತ್ತೆ ಆಲ್ಮೋಸ್ಟ್ ಅಲ್ಲ. ಮನೆಗೆ ಹೋಗೋದ್ರಾಗ 9 ಆಕ್ಕೈತಿ. ಅದಕ್ಕಂದ್ರೆ ಇವತ್ತು ಫುಲ್ ಮಾರ್ಕೆಟಿಗೆ ಹೋಗ್ಬಿಡ್ತು ನಾನು. ಫುಲ್ ಡೈಲಿ ಇವತ್ತು ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಮತ್ತು ಕಾಲೇಜ್ ಒಂದು ಸುಟ್ಟಿ ಇತ್ತು ಬಿಡ್ರಿ. ಅದಕ್ಕೆಲ್ಲ ಈಗ ಏನೋ CET ಎಕ್ಸಾಮ್ ಅದಾವ ಅಂತ ಅದಕ್ಕೆ ಯಾರಿಗೂ ಸುಟ್ಟಿ ಕೊಟ್ಟಾರೆ. ಮತ್ತು ನಾಳೆ ನೋಡೋಣ ಏನೇನು ಸೀನ್ ಆಕೈತಿ. ನಾಳೆ ಎಲ್ಲರ ಹೋಗೋಮ ಬರ್ರಿ. ಈಗ ಫಟಾಫಟ್ ಹೋಗೋಮ. ನಾ ಕೆಲಸ ಇಲ್ಲಿ ಮಾಡಾಕೈತೆ ಅಂತ ನಾನು ಅಂದ್ಕೊಂಡಿದ್ದೆ. ಫಟಾಫಟ್ ಕೆಲಸ ಅಂದ್ರೂ ಮುಗಿಸೇವಿ. ಇದಂತೂ ಹೋಗೈತಿ, ತೆನ್ನು ಹೋಗೈತಿ. ಬರ್ರಿ ನಿಮ್ಗೆ ಸಿಗ್ತೇನೆ ಸೀದಾ ಈಗ ಮನ್ಯಾಗ. ಜೋರಾಗಿ ಹೇಳುವ ಕಂದ ಇವಳನ್ನ ಕಂಡಾಗಿಂದ ಬಾಯ್ ತುಂಬಾ ನಗುವ ಚಂದ ನೋಡು ಗೋವಿಂದ. ರಾತ್ರಿಲಿ ಕಾಣೋ ಚಂದ್ರ ಹಗಲಲ್ಲೂ ಕಾಣೆಯಾದ. ಫೈನಲಿ ಮನೆಗಂತೂ ರೀಚ್ ಆಗಿದ್ವಿ. ಅದೇನು ಸೀನ್ ಆಗೈತೆ ಅಂದ್ರೆ ಫುಲ್ ಮಾರ್ಕೆಟಿಂದ ಬಂದೇವಿ. ಮಾರ್ಕೆಟಿಂದ ಬಂದು ಸುಸ್ತಾಗ್ಬಿಟ್ಟಿದ್ದೆ, ಮುಕ್ಕೊಂಡೇ ಬಿಟ್ಟಿವಿ. ಬ್ಲಾಗ್ ಎಂಡ್ ಮಾಡಿದ್ದೆ ಗೊತ್ತೇ ಇಲ್ಲ. ಇವತ್ತು ಬ್ಲಾಗ್ ಎಂಡ್ ಮಾಡತ್ತೀನಿ. ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡೋದು, ಇವತ್ತೇ ಎಂಡ್ ಮಾಡೋದು. ಬರೀ ಹಂಗೆ ಇವತ್ತಿನ ಬ್ಲಾಗ್ ಮುಗಿಸೋ ಟೈಮ್ ಅಂತ. ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಇದ್ದ. ಥ್ಯಾಂಕ್ ಯು ಸರ್ ಫಾರ್ ವಾಚಿಂಗ್. ಜೈ ಶ್ರೀರಾಮ್.